ಮದ್ದೂರು ತಾಲೂಕು ದೇವರಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭಾರತೀನಗರ ಲಯನ್ಸ್ ಕ್ಲಬ್ನಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಇನ್ನರ್ವಿಲ್ ಸಂಸ್ಥೆ ವತಿಯಿಂದ ಸ್ಪೀಕರ್ ವಿತರಣೆ, ಸೊಸೈಟಿ ಶೋಭಾ ಅವರಿಂದ ಪ್ರೊಜೆಕ್ಟರ್, ರೋಟರಿ ಶಿವರಾಮು ಅವರ ವತಿಯಿಂದ ಪ್ರಿಂಟರ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಎಲ್ ಶಿವರಾಮ್ ಅವರು ಮಾತನಾಡಿ, ನಮ್ಮ ಲಯನ್ಸ್ ಕ್ಲಬ್ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದೆ. ಈ ಕ್ಲಬ್ ಅನ್ನು ಕಳೆದ 1 ತಿಂಗಳ ಹಿಂದೆ ಈ ಭಾಗದಲ್ಲಿ ಪ್ರಾರಂಭಿಸಿದ್ದೇವೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜನರ ಪ್ರಶಂಸೆಗೆ ಒಳಗಾಗಿದೆ ಎಂದರು. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕೈಲಾದ ಸೇವೆಗಳನ್ನು ಮಾಡುತ್ತಾ ಬರುತ್ತೇವೆ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಾನು ಎಸ್ಡಿಎಂಸಿ ಸದಸ್ಯನಾಗಿದ್ದಾಗ ನನ್ನ ಗ್ರಾಮದ ಶಾಲೆಯ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿಸಿದ್ದೆ. ಜೊತೆಗೆ ಶಾಲೆಯ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದೆ. ಇದರಿಂದ ಸರ್ಕಾರ 2 ಪ್ರಶಸ್ತಿಗಳನ್ನು ನೀಡಿ 50,000 ಬಹುಮಾನವನ್ನು ನೀಡಿತ್ತು ಎಂದರು. ಇನ್ನು ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಪ್ರೊಫೆಸರ್ ಬಿಎಸ್ ಬೋರೇಗೌಡ ಅವರು ಮಾತನಾಡಿ, ವಿದ್ಯಾರ್ಥಿಗಳು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರನ್ನು ನಾವು ಎಂದಿಗೂ ಮರೆಯಬಾರದು. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬದುಕಿದಾಗ ಮಾತ್ರ ನಾವು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದರು. ಈ ವೇಳೆ ಶಾಲೆ ವತಿಯಿಂದ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಕೆಎಲ್ ಶಿವರಾಮು, ಇನ್ನರ್ವಿಲ್ ಅಧ್ಯಕ್ಷೆ ಧರಣಿ ಪುಟ್ಟೇಗೌಡ, ಸೊಸೈಟಿ ಶೋಭಾ, ದೇವರಳ್ಳಿ ಶಿವರಾಮು ಅವರನ್ನು ಅಭಿನಂದಿಸಿ ಗೌರವಿಸಿದರು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಖಜಾಂಚಿ ಪುಟ್ಟರಾಮ ರಾಜಹರಸ್, ಸದಸ್ಯರಾದ ಚನ್ನಶೆಟ್ಟಿ, ದೇವರಳ್ಳಿ ರಘು, ಅಣ್ಣೂರ್ ಸತೀಶ್, ಪ್ರಶಾಂತ್, ಮುಖ್ಯ ಶಿಕ್ಷಕಿ ಕನಿಕಾ, ಶಿಕ್ಷಕರಾದ ಕೃಷ್ಣ, ಆಲುಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ಪುಟ್ಟಸ್ವಾಮಿ, ಮಂಡ್ಯ ಜನರಕ್ಷ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಲಿಂಗೇಗೌಡ, ಸದಸ್ಯೆ ಸವಿತಾ ಜಯರಾಮ್, ಕೃಪಾ ಕೃಷ್ಣ, ಇನ್ನರ್ವಿಲ್ ಸಂಸ್ಥೆ ಹಿರಿಯ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಮಂಜುಳಾ ಬೋರೇಗೌಡ, ಕಾರ್ಯದರ್ಶಿ ಸವಿತಾ ಚಂದ್ರೇಶ್, ಜಯಮಾ ಲಕ್ಷ್ಮಣ್, ಜಯಲಕ್ಷ್ಮಿ ವೆಂಕಟೇಗೌಡ, ನೀಲಮ್ಮ, ಯೋಗಶ್ರೀ, ರಶ್ಮಿ, ಕರಡಕೆರೆ ವಸಂತಮ್ಮ, ದಿವ್ಯಾ ಸೇರಿದಂತೆ ಹಲವರಿದ್ದರು. ಪ್ರಥಮವಾಗಿ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಹೊರಬಂದು ರಾಜಕಾರಣದಲ್ಲಿ ನಾವು ಬರಬೇಕಾದ್ರೆ ನನ್ನ ಸಂದರ್ಭದಲ್ಲೇ ನಾನು ಸುಮಾರು ಹಣಕಾಸು ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿಕೊಟ್ಟಿದ್ದೆ. ಹಾಗೆ ನನ್ನ ಶಾಲೆಗೆ ನಾನು ಆ ಸಂದರ್ಭದಲ್ಲಿ 2 ಪ್ರೈಸ್ ತಂದಿದ್ದೇನೆ. ಉತ್ತಮ ಶಾಲೆ 25,000, ಅವತ್ತು ಉತ್ತಮ ಶಿಕ್ಷಕರು 25,000, ಒಟ್ಟು 50,000 ರೂಪಾಯಿನ ನಮ್ಮ ಶಾಲೆಯಲ್ಲಿ ಇಟ್ಟಿದ್ದ. ಅದ್ರ ಜೊತೆಗೆ ದೇಣಿಗೆ ಆಗಿ 50,000 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ಟಿದ್ದೆ. 1.5 ಲಕ್ಷ ರೂಪಾಯಿನಲ್ಲಿ ನಮ್ಮ ಶಾಲೆಯ ಅಂದಿನ ಬಸವರಾಜು ಮಾಸ್ಟರ್, ಬಸವರಾಜ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು. ತುಂಬಾ ಚೆನ್ನಾಗಿದೆ ನಮ್ಮ ಶಾಲೆನೂ, ತುಂಬಾ ಪರಿಕರಗಳಿವೆ, ತುಂಬಾ ಇದಿದೆ.